ಫೈನಲ್ ಕ್ಯಾಬಿನೆಟ್ ಅಲ್ಲಿ ಆಗುತ್ತೆ. ನಿಮ್ಮ MLAs ಗ್ರೂಪ್ ಮಾಡ್ಕೊಂಡು ಈಗ ಮತ್ತೆ ಫಾರಿನ್ ಟೂರ್ ಹೋಗ್ತಿದ್ದಾರೆ ಸರ್. ಬಿಜೆಪಿ ಇದು ಮತ್ತೆ ಒಂದ್ ಕಡೆ VVIP ಟ್ರೀಟ್ಮೆಂಟ್ ಅಂದ್ರೆ ಮತ್ತೆ ಇನ್ನೊಂದ್ ಕಡೆ ನಿಮ್ಮ ಪಾರ್ಟಿಲೇ ಇದು ಗ್ರೂಪಿಸಂ, ಅವರ ಕಡೆಯವರು ಹೋಗ್ತಿದ್ದಾರೆ ಇವ್ರ ಕಡೆಯವರು ಹೋಗ್ತಿದ್ದಾರೆ ಅನ್ನೋ ಹೇಳಿಕೆ ಅಲ್ಲ. ಅವರು ಟೂರ್ ಹೋಗೋದಕ್ಕೆ ನಾನೇನ್ ಪ್ರತಿಕ್ರಿಯೆ ಮಾಡಬೇಕು ಹೇಳಿ? ವಾಟ್ ಡು ಯು ಎಕ್ಸ್ಪೆಕ್ಟ್ ಫ್ರಮ್ ಮೀ? ನೀವು ಕಾಂಗ್ರೆಸ್ ಅಂದ್ರೆ ಅವರು ಖಾಸಗಿ ಪ್ರವಾಸ ಮಾಡ್ತೀವಿ ಅಂತ ಅವರು ಹೇಳಿದ್ದಾರೆ. ಅವರು ಪಶುಸಂಗೋಪನೆ ಇಲಾಖೆಯವರು ಕರ್ಕೊಂಡು ಹೋಗ್ತಾರೋ ಅಥವಾ ಅವರ ಇಲಾಖೆಯಿಂದ ಸ್ಪಾನ್ಸರ್ ಮಾಡಿದಾರೋ ಅಥವಾ ಅವರು ಪ್ರೈವೇಟ್ ಆಗಿ ಹೋಗ್ತಾ ಇದ್ದಾರೋ ಅದು ಅವ್ರಿಗೆ ಬಿಟ್ಟಿದ್ದು. ವೆಂಕಟೇಶ್ ಅವರು ಹೇಳಿದ್ದಾರೆ ನಮ್ಮ ಇಲಾಖೆಯಿಂದ ಯಾವುದೇ ರೀತಿ ಪ್ರವಾಸ ಹಮ್ಮಿಕೊಂಡಿಲ್ಲ. ಹಾಗಾದ್ರೆ ಖಾಸಗಿ ಇರಬೇಕು. ಅಲ್ಲ, ಖಾಸಗಿ ಇರೋದಕ್ಕೆ ನಿಮ್ದೇನ್ ಅಬ್ಜೆಕ್ಷನ್? ಖಾಸಗಿ ಅಂತ ಅಲ್ಲಪ್ಪ, ಖಾಸಗಿಯಾಗಿ ಅವ್ರು ಹೋಗೋದಕ್ಕೆ ನಿಮ್ದೇನ್ ಅಬ್ಜೆಕ್ಷನ್? ಒಂದೇ ಖಾಸಗಿ ಅಂತಂದ್ರೆ ಪ್ರಶ್ನೆ ಉದ್ಭವ ಆಗುತ್ತೆ. 25 ಜನ ಒಟ್ಟಿಗೆ ಹೋಗ್ತಿದ್ದಾರೆ, ಅವ್ರು ಒಟ್ಟಿಗೆ ಹೋಗ್ಲಿ, ಅವ್ರು ಸಪರೇಟ್ ಆಗಿ ಹೋಗ್ಲಿ, ನಿಮ್ದೇನ್ ಅಬ್ಜೆಕ್ಷನ್? ಹೌದು, ಕಳೆದ ಕ್ಯಾಬಿನೆಟ್ ಅಲ್ಲಿ SIR ಬಗ್ಗೆ ಚರ್ಚೆ ಆಗಿತ್ತು ಸ್ವಲ್ಪ. ಅದಕ್ಕೆ ಎಲ್ಲರೂ ಕೂಡ ಇಲ್ಲ ನಮ್ಗೆ ಇದ್ರ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿ ಬೇಕು ಅನ್ನೋ ಕಾರಣಕ್ಕಾಗಿ ಮುಂದಕ್ಕೆ ಹಾಕಿದ್ರು. ಇವತ್ತದು ಚರ್ಚೆ ಆಗ್ಬೋದು. ಯಾವ ರೀತಿ ವಿರೋಧ ಮಾಡಬೇಕು ಅಂತ ಈಗ ಸುಪ್ರೀಂ ಕೋರ್ಟ್ ವಿರೋಧ ಮಾಡಬಾರ್ದು ಅಂತ ಒಂದು ಸೂಚನೆ ಕೊಟ್ಟಿದೆ, ತೀರ್ಪು ಕೊಟ್ಟಿದೆ. ಅಲ್ಲ, ಚರ್ಚೆ ಆಗುತ್ತೆ, ಏನ್ ತೀರ್ಮಾನ ಅಂತ ಹೇಳಕ್ಕಾಗತ್ತ ಈಗಲೇ? ಕಾನೂನು ಚೌಕಟ್ಟಲ್ಲಿ ಅದು ಒಂದು ರೀತಿಯಲ್ಲಿ ಚರ್ಚೆ ಆದ್ಮೇಲೆ ಅಂತಿಮವಾಗಿ ಕ್ಯಾಬಿನೆಟ್ ಏನ್ ತೀರ್ಮಾನ ಮಾಡುತ್ತೆ ಅದ್ರ ಪ್ರಕಾರ ಮಾಡ್ತೇವೆ. ತಿಮ್ಮಾಪುರ ಅವರು ಬಂದಿದ್ರು, MB ಪಾಟೀಲ್ ಅವರು ಬಂದಿದ್ರು. ನಮ್ಮ ಇಲಾಖೆದು ಟ್ರಾನ್ಸ್ಫರ್ಸ್ಗಳೆಲ್ಲ ಆಗಿದೆಯಲ್ವಾ, ಅದ್ರ ಬಗ್ಗೆ ಅವರ ಬದಲಾವಣೆಗಳು ಅಥವಾ ಇನ್ನೂ ಅಡಿಷನಲ್ಗಳು ಅದೆಲ್ಲ ಹೇಳಕ್ ಬಂದಿದ್ರು. ಅದನ್ನ ಅವ್ರವ್ರ ಕ್ಷೇತ್ರದಲ್ಲಿ ಅವರೇನು ಹೇಳ್ತಾರೆ ಅದನ್ನ ನೋಡಿ ಪರಿಗಣಿಸ್ತೇವೆ.